ವರ್ಷಗಳು ಉರುಳಿದ್ರು ಎಷ್ಟೇ ಅಲೆದಾಡಿದ್ರು ಅವರ ಸಮಸ್ಯೆಗೆ ಮುಕ್ತಿ ಸಿಕ್ಕಿರಲಿಲ್ಲ. ಆದರೆ ಇವತ್ತು ನಡೆದ ಕಾರ್ಯಕ್ರಮ ಅವರ ಸಮಸ್ಯೆಗೆ ಪರಿಹಾರ ಕಲ್ಪಿಸಿಕೊಟ್ಟಿದೆ. ಡಿಸಿಎಂ ನಡೆಸಿದ ಜನಸ್ಪಂದನ ಕಾರ್ಯಕ್ರಮದಲ್ಲಿ ಸಾವಿರಾರು ಸಮಸ್ಯೆಗಳಿಗೆ ಉತ್ತರ ಸಿಕ್ಕಿದೆ. ಸ್ಥಳದಲ್ಲೇ ಉತ್ತರ, ಸ್ಥಳದಲ್ಲೇ ಪರಿಹಾರ. ಸರ್ವ ಸಮಸ್ಯೆಗಳನ್ನು ಒಂದೇ ವೇದಿಕೆಯಲ್ಲಿ ಆಲಿಸಿದ್ರು. ದೂರು ದುಮ್ಮಾನಗಳನ್ನು ಆಲಿಸಿದ್ರು. ರಾಜಧಾನಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿದ ಜನಸ್ಪಂದನ ಕಾರ್ಯಕ್ರಮ ನೂರಾರು ಜನರ ಸಮಸ್ಯೆಗಳನ್ನ ದೂರ ಮಾಡಿತು. ಜನಸ್ಪಂದನ ಕಾರ್ಯಕ್ರಮದಲ್ಲಿ ದೂರುಗಳ ರಾಶಿ. ಒಂದೇ ದಿನ ಡಿಸಿಎಂಗೆ 4,000 ದೂರುಗಳು. ಬಾಗಿಲಿಗೆ ಬಂತು ಸರ್ಕಾರ, ಇರಲಿ ನಿಮ್ಮ ಸಹಕಾರ. ಇದು ಸಿಎಂ ಸಿದ್ದರಾಮಯ್ಯ ಸರ್ಕಾರದ ಕಾರ್ಯಕ್ರಮ. ಮೊನ್ನೆಯಷ್ಟೇ ಡಿಸಿಎಂ ಡಿಕೆ ಶಿವಕುಮಾರ್ ಕೆಆರ್ ಪುರಂನಲ್ಲಿ ಮೊದಲ ಹಂತದಲ್ಲಿ ಜನಸ್ಪಂದನ ಕಾರ್ಯಕ್ರಮ ನಡೆಸಿದ್ರು. ಸುಮಾರು 4,000 ದೂರುಗಳನ್ನು ಆಲಿಸಿ ಸಮಸ್ಯೆಗೆ ಪರಿಹಾರ ನೀಡಿದ್ರು. ಇವತ್ತು ಕೂಡ ಡಿಕೆ ಎರಡನೇ ಹಂತದ ಜನಸ್ಪಂದನ ಕಾರ್ಯಕ್ರಮ ನಡೆಸಿದ್ರು. ಯಲಹಂಕ, ಬ್ಯಾಟರಾಯನಪುರ ಹಾಗೂ ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಜನರ ಸಮಸ್ಯೆ ಆಲಿಸಿದ್ರು. ಜನರ ಅಹವಾಲು ಸ್ವೀಕರಿಸಿ ಪರಿಹಾರ ನೀಡುವ ಭರವಸೆ ನೀಡಿದ್ರು. ಜೊತೆಯಲ್ಲೇ ಸಚಿವರು, ಸ್ಥಳೀಯ ಶಾಸಕರು ಕೂಡ ಇದ್ರು. ನಮ್ಮ ಮೇಲೆ ವಿಶ್ವಾಸ ಇಟ್ಟು ರಾಜ್ಯದ ಜನ ನೀವನ್ನೆಲ್ಲ ನನಗೆ ಆಶೀರ್ವಾದವನ್ನ ನಮಗೆ ಮಾಡಿದ್ದೀರಿ. ನಮ್ಮ ಉದ್ದೇಶ ನಿಮ್ಮ ಋಣ ತೀರಿಸಬೇಕು ಅಂತ. ದಯಾಮರಣ ಕೋರಿದ ಮಹಿಳೆಗೆ ಧನ ಸಹಾಯ. ಯಲಹಂಕ ನ್ಯೂ ಟೌನ್ನ ಅಂಬೇಡ್ಕರ್ ಭವನದಲ್ಲಿ 3 ಕ್ಷೇತ್ರದಿಂದ 2,500 ದೂರು ಬಂದಿವೆ. ಎಲ್ಲದಕ್ಕೂ ಸ್ಪಂದಿಸಿರುವ ಡಿಕೆ ಸಮಸ್ಯೆ ಬಗೆಹರಿಸುವ ಭರವಸೆ ನೀಡಿದ್ರು. ಈ ವೇಳೆ ದಯಾಮರಣ ಕೋರಿದ ಕ್ಯಾನ್ಸರ್ ಪೀಡಿತ ಮಹಿಳೆಗೆ ಡಿಕೆ ಧನ ಸಹಾಯ ಮಾಡಿದ್ರು. ಕಷ್ಟ ಏನಿದೆ ಕೇಳಿ ಅಂತ ಅಧಿಕಾರಿಗಳಿಗೆ ಸೂಚಿಸಿದ್ರು. ಅಳಲು ತೋಡಿಕೊಂಡ ಅಂಧ ವಿದ್ಯಾರ್ಥಿನಿಗೆ ಸಿಕ್ತು ಕೆಲಸ. ವಿಕಲಚೇತನರ ಅಳಲನ್ನು ಡಿಸಿಎಂ ಆಲಿಸಿದ್ರು. ಆಗ ಸುಂಕದಕಟ್ಟೆಯ ಶಾಂತಿಧಾಮ ಸಂಸ್ಥೆಯ ವಿದ್ಯಾರ್ಥಿನಿ ದಿವ್ಯಾಂಜಲಿ ತನ್ನ ಕಣ್ಣೀರ ಕತೆ ಹೇಳಿದ್ಲು. ಪದವಿ ಇದ್ರೂ ಕಣ್ಣು ಕಾಣ್ತಿಲ್ಲ ಅಂತ ಎಲ್ಲೋ ಕೆಲಸ ಸಿಕ್ತಿಲ್ಲ ಅಂದ್ಲು. ಈ ವೇಳೆ ದಿವ್ಯಾಂಜಲಿಗೆ ಬಿಬಿಎಂಪಿಯಲ್ಲಿ ಕೆಲಸ ಕೊಡಿಸುವಂತೆ ಸ್ಥಳದಲ್ಲೇ ಡಿಕೆಶಿ ಆದೇಶಿಸಿದ್ದಾರೆ. ಬಿಬಿಎಂಪಿ ಕಾಲ್ ಸೆಂಟರ್ ಅಥವಾ ಕೂತು ಮಾಡುವ ಕೆಲಸ ಕೊಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ರು. ಫಸ್ಟ್ ಕೆಲಸ ಒಂದು ಕೊಡಿಸ್ತೀವಿ, ಆಮೇಲೆ ಮನೆದು ನೋಡೋಣ ಅಂತ ಹೇಳಿ. ನಾವು ಕೊಡ್ಗೆಹಳ್ಳಿಯಲ್ಲಿ ಇದ್ದೀವಿ ಸರ್. ಸದ್ಯಕ್ಕೆ ಏನು ಕೆಲಸ ಕೊಟ್ಟರು ಮಾಡ್ತೀವಿ ಸರ್. ಅದೇ ಬಿಬಿಎಂಪಿ ಅಲ್ಲಿ ಔಟ್ ಕೋರ್ಸ್ ಅಲ್ಲಿ ಕೊಡಿಸ್ತೀವಿ. ನಾಳೆ ಶಿವಾಜಿನಗರ, ಹೆಬ್ಬಾಳ, ಪುಲಕೇಶಿ ನಗರ ವ್ಯಾಪ್ತಿಯಲ್ಲಿ ಜನರ ಸಮಸ್ಯೆಗಳನ್ನು ಆಲಿಸಲಿದ್ದಾರೆ. ಶಾಂತಮೂರ್ತಿ, ಟಿವಿ9 ಬೆಂಗಳೂರು.